ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಸೆಪ್ಟೆಂಬರ್ ತಿಂಗಳು 11ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೂ ಸ್ತೋತ್ರ ಉಂಟಾಗಲಿ. ಈ ದಿನವು ಕರ್ತನು ಉಂಟು ಮಾಡಿರುವ ದಿನ. ನಾವು ಕರ್ತನಲ್ಲಿ ಸಂತೋಷ ಪಡೋಣ, ಆತನ ನಾಮವನ್ನು ಕೀರ್ತಿಸೋಣ. ಹೋದ ರಾತ್ರಿಯಲ್ಲಿ ಹಗಲಲ್ಲಿಯೂ ಆಮೇಲೆ ನಮ್ಮನ್ನು ಕಾಯ್ದು ಕಾಪಾಡಿದ ದೇವರು ಇವತ್ತು ಕೂಡಿ ನಮ್ಮನ್ನು ಜಯದಿಂದ ನಡೆಸುತ್ತಾರೆ, ನಮಗಾಗಿ ಒದಗಿಸಿ ನಡೆಸುತ್ತಾರೆ. ಆಮೇನ್ ಆತನ ಆಮೇನ್ ಆಮೇಲೆ ಕೃಪೆಕ್ಕಾಗಿ ಸ್ತೋತ್ರ, ಒಳ್ಳೆಯತನಕ್ಕಾಗಿ ಸ್ತೋತ್ರ. ತನ್ನ ಮನದಿಂದ ಆತನೇ ಕೊಂಡಾಡ್ರಿ. ಆತನ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತ ಎಂಬುದಾಗಿ ಹೇಳಿರಿ. ಆಮೇನ್ ನನ್ನ ಮನವೇ ಹೋಗನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರವಾದ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಕರ್ತನೇ, ನೀವು ಮಾಡಿರುವ ಉಪಕಾರಗಳೆಲ್ಲದಕ್ಕಾಗಿಯೂ ಸ್ತುತಿ ಸ್ತೋತ್ರ ಗಣ ಮಾನ ಮಹಿಮೆ ಎಲ್ಲ ನಿಮಗೆ ಸಲ್ಲಿಸುತ್ತೇನೆ ಸ್ವಾಮಿ. ರಾಜನೇ, ಆಮೇನ್ ಕೀರ್ತನೆಗಳಿಂದಲೂ ಆಮೇಲೆ ಸ್ತುತಿ ಸ್ತೋತ್ರಗಳಿಂದಲೂ ಕಿನ್ನರಿಯಿಂದಲೂ ಆಮೇನ್ 10 ತಂತ್ರಿಗಳ ವಾದಿತ್ರದಿಂದಲೂ ನಿಮ್ಮನ್ನು ಸ್ತುತಿಸಬೇಕು ಅಂದಿರೋ ವಾಕ್ಯ ಪ್ರಕಾರ ನಿಮ್ಮ ನಾಮವೇ ಸ್ತುತಿಸಲ್ಪಡಲಿ. ನಿಮ್ಮ ಆಮೇಲೆ ಸನ್ನಿಧಾನದಲ್ಲಿ ನಮಗೆ ಬಿಡುಗಡೆ ಉಂಟು ಸ್ವಾಮಿ. ಅದಕ್ಕೆ ಸ್ತೋತ್ರ. ಆಮೇಲೆ ಕರ್ತರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತರೇ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನೆ, ಈ ದಿನವೂ ಈ ಪ್ರಾರ್ಥನೆಯಲ್ಲಿ ಆಮೇನ್ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಅಧಿಕಾರವಿರುವ ನಾಮದಲ್ಲಿ ಬಿಡುಗಡೆಗಳು ಹೊಂದಿಕೊಳ್ಳುವಂತೆಯೂ ಪವಿತ್ರಾತ್ಮನು ಪ್ರತಿಯೊಬ್ಬ ಕುಟುಂಬಗಳಲ್ಲಿಯೂ ಕ್ರಿಯೆ ಮಾಡಿ ದಾರಿ ತಪ್ಪಿ ಹೋಗಿರುವ ಮಕ್ಕಳು ತಿರುಗಿ ಬರುವಂತೆ, ಅಡಿಕ್ಷನಲ್ಲಿ ಸಿಕ್ಕಾಕೊಂಡಿರುವ ಮಕ್ಕಳು ವಿಮುಕ್ತರಾಗುವಂತೆ, ಆಮೇನ್ ರೋಗಿಗಳಾಗಿ ಆಮೇನ್ ಕಾಯಿಲೆಗಳಿಂದ ಬಂಧಿಸಲ್ಪಟ್ಟಿರುವ ವ್ಯಕ್ತಿಗಳು ಬಂಧನದಿಂದ ಆಮೇನ್ ರಕ್ಷಿಸಲ್ಪಡುವಂತೆ ಪ್ರಾರ್ಥಿಸುತ್ತೇನೆ. ಯೇಸುವಿನ ಅಧಿಕಾರವಿರುವ ನಾಮವು ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಚಲಿಸಲಿ. ಜನರು ಬಿಡುಗಡೆ ಹೊಂದಿ ಬರಲಿ. ಆತ್ಮಗಳು ಬಂದು ಸೇರಲಿ. ಕರ್ತನ ರಾಜ್ಯದಲ್ಲಿ ಜನರು ಬರಲಿ. ಅಲ್ಲಿ ಸಮಾಧಾನವು ಸಂತೋಷವು ಇರುವ ಪ್ರಕಾರ ಬಿಡುಗಡೆಗಳು ಮಾಡಿ ಕತ್ತಲೆಯಿಂದ ಅಂಧಕಾರದಿಂದ ಬೆಳಕು ಕಡೆಗೆ ನಡೆಸಿ ನಿಮ್ಮ ನಾಮವನ್ನು ಗಣಪಡಿಸು ಸ್ವಾಮಿ. ಯೇಸುವೆ, ಬಿಡುಗಡೆಗಳು ಉಂಟಾಗಲಿ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗದ ಬಂಧನಗಳು ಬಿಚ್ಚಿ ಹೋಗಲಿ. ರೋಗ ಕಟ್ಟುಗಳು ಮುರಿದು ಹೋಗಲಿ. ಕಿಡ್ನಿ ಫೇಲ್ಡ್ ಆಗಿರುವ ವ್ಯಕ್ತಿಗಳಿಗೆ 2 ಕಿಡ್ನಿಗಳು ಹೊಸದಾಗಿ ಸಿಕ್ಕುವಂತೆ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥಿಸುವ ಇದೇ ಸಮಯದಲ್ಲಿ 2 ಕಿಡ್ನಿಗಳು ಹೊಸದಾಗಿ ಅವ್ರಿಗೂ ಬರುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಯೂಟ್ರಸ್ ಸಂಬಂಧವಾಗಿರುವ ಎಲ್ಲ ರೋಗಗಳ ಮೇಲೆಯೂ ಆಮೇನ್ ಕರ್ತನು ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಆಮೇನ್. ಅದೇ ಪ್ರಕಾರವಾಗಿ ಕೂದಲುಗಳು ಉದುರಿ ಹೋಗುವ ರೋಗದಿಂದ ಪರಿಪೂರ್ಣವಾದ ಬಿಡುಗಡೆಯು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇಲೆ ವಿಧ ವಿಧವಾದ ಕಾಯಿಲೆ ಕಷ್ಟಗಳಿಂದ ನೆರಳಾಡಿ ಗೋಳಾಡಿ ಯಾವ ಬಿಡುಗಡೆಯೂ ಇಲ್ಲದಂತೆ ಕಷ್ಟಪಡುವವರೆಗೂ ಇವತ್ತು ಬಿಡುಗಡೆ ಆಗಲಿ ಎಂಬ ಪ್ರಾರ್ಥಿಸುತ್ತೇನೆ. ಬೃಕ್ಕು ಬಿಡುಗಡೆ ಆಗಲಿ ಎಂಬ ಪ್ರಾರ್ಥಿಸುತ್ತೇನೆ. ಕರ್ತನೇ, ಮಹಿಮೆಯ ಕರುವನ್ನು ಚಾಯಿಸು. ಆಮೇನ್. ಈ ಆಮೇನ್ ಎಲ್ಲ ಕೆಲಸ ಇಲ್ಲದವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಕೆಲಸಗಳು ಸಿಕ್ಕಲಿ, ಬಿಸಿನೆಸ್ ಇಂಪ್ರೂವ್ಮೆಂಟ್ ಆಗಲಿ. ಆಮೇಲೆ ಸಾಲ ಭಾರಗಳು ನೀಗಲಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿಯೂ ಪ್ರಾರ್ಥನೆ ಮಾಡ್ತೇನೆ. ಸೇವೆಗಳನ್ನು ಆಶೀರ್ವಾದ ಮಾಡಿ ಸೇವೆ ಹೆಚ್ಚಿಗೆ ಆಗಲಿ ಎಂಬ ಪ್ರಾರ್ಥನೆ ಮಾಡ್ತೇನೆ. ಕರ್ತಾವೇ, ನಿಮ್ಮ ನಾಮವು ಗಣಪಡಲಿ. ಆಮೇನ್ ಆಮೇನ್. ಬಹಳವಾದ ಕಷ್ಟಗಳಲ್ಲಿ ಆಮೇನ್ ಸುವಿಶೇಷದ ವಿರೋಧಿಗಳಿಂದ ತೊಂದರೆಗಳು ಅನುಭವಿಸಿಕೊಂಡಿರುವ ವ್ಯಕ್ತಿಗಳಿಗೆ ಆಮೇನ್ ಕಷ್ಟ ಪೀಡಗಳಲ್ಲಿ ಹೋಗುವವರಿಗೆ ಬಿಡುಗಡೆಯಾಗಲಿ ಎಂಬ ಪ್ರಾರ್ಥಿಸುತ್ತೇನೆ. ಕರ್ತನೇ, ನೀ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲವರನ್ನು ಬಲಪಡಿಸು.
ನಾಳೆ ನಡೆಯುವ ಸಭಾರಾಧನೆಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಸಭಾರಾಧನೆಗಳ ಆಶೀರ್ವಾದ ಮಾಡುವುದು. 8 ಗಂಟೆ ಶುರುವಾಗ ಆರಾಧನೆಯಲ್ಲಿ എല്ലാവരും ಬಂದು ಪಾಲ್ಗೊಳ್ಳುವಂತೆ ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ನಾಳೆ ಬೆಳಗ್ಗೆ ಕರೆಕ್ಟು 8 ಗಂಟೆಗೆ ನಮ್ಮ ಸಭಾರಾಧನೆಗಳು ಪ್ರಾರಂಭವಾಗುತ್ತದೆ. ನೀವೆಲ್ಲವരും ಕರ್ತನಲ್ಲಿ ಭರವಸೆ ಇಟ್ಟುಕೊಂಡು ಬೇಗದಲ್ಲಿ ಬರಬೇಕು ಅಂತ ಆಮೇಲೆ ಬೇಡಿಕೊಳ್ಳುತ್ತೇನೆ. ಮೇ ಗಾಡ್ ಬ್ಲೆಸ್ ಯು. ಆಮೇಲೆ ಇವತ್ತಿನ ಚಿಂತೆಗಾಗಿ 2 ತಿಮೋಥೆಯನ ಬರೆದ ಪತ್ರಿಕೆ 4:18 ಅಲ್ಲಿ ಬರೆದಿದ್ದಾರೆ. ಆಮೇನ್, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವೆನು. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ಪ್ರಿಯರಾದ ದೇವರ ಮಕ್ಕಳೇ, ಇಲ್ಲಿ ಬರೆದಿರುವುದು ಆಮೇನ್, ಕರ್ತನು ನನ್ನನ್ನು ಎಲ್ಲ ದುಷ್ಕೃತ್ಯಗಳಿಂದ ಬಿಡಿಸಿ ಕಾಪಾಡುವಂತೆ. ಆಮೇನ್. ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಆಮೇನ್ ಪರಲೋಕ ರಾಜ್ಯಕ್ಕೆ ಸೇರಿಸುವೆನು. ಆಮೇನ್. ಈ ಪೌಲ ತಿಮೋಥೆಯನಿಗೆ ಈ ಪತ್ರಿಕೆ ಬರೆಯುವಾಗ ಆತನ ಜೀವನದ ಕೊನೆಯ ಕಾಲಗಳಾಯಿತು. ಕ್ರಿಸ್ತನನ್ನು ಕಂಡುಕೊಂಡ ಕಾಲದಿಂದಲೇ ಕ್ರಿಸ್ತ ಸೇವೆಯಲ್ಲಿ ಬಹಳವಾಗಿ ಉಪಯೋಗವಾಗಿ ಓಡಿ ದುಡಿದು ಕರ್ತನ ರಾಜ್ಯವನ್ನು ಕಟ್ಟುತ್ತಾ ಬಂದ ಈ ಪೌಲನು, ಅಪೊಸ್ತಲನಾಗಿರುವ ಪೌಲ, ಕೊನೆಯಲ್ಲಿ ತನ್ನ ಹೃದಯದ ಆಳದಿಂದ ಬರೀತಾ ಇದ್ದಾರೆ. ಈ ಪ್ರಾಯವಾಯಿತು, ಇನ್ನೂ ಕರ್ತರು ನನ್ನನ್ನು ಎಲ್ಲ ದುಷ್ಕೃತ್ಯಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡಿ ತನ್ನ ರಾಜ್ಯದಲ್ಲಿ ಸೇರಿಸ್ತಾರೆ ಎಂಬುದಾಗಿ. ಅದು ಪ್ರಿಯರೇ, ಆಮೇನ್, ನಮ್ಮ ವಿಶ್ವಾಸ ಜೀವನದ ಕೊನೆಯವರೆಗೂ ದುಷ್ಟ ಸಾತಾನನು, ನಮ್ಮ ವೈರಿಯಾಗಿರುವ ಸೈತಾನನು ನಮ್ಮನ್ನು ಪಾಪದಲ್ಲಿ ಬೀಳಿಸುವುದಕ್ಕಾಗಿಯೂ ದುಷ್ಕೃತ್ಯಗಳಲ್ಲಿ ಬೀಳಿಸುವುದಕ್ಕಾಗಿಯೂ ಬಹಳವಾಗಿ ಪ್ರಯತ್ನ ಪಡ್ತಾರೆ. ಅದಕ್ಕೆ ತಕ್ಕಂತೆ ಅವನು ಮನುಷ್ಯರನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ. ಬೇರೆ ಬೇರೆ ರೀತಿಗಳಲ್ಲಿ ಅವನು ಆಮೇಲೆ ದಾಳಿಗಳನ್ನು ಹುಡುಕಿ ನಮಗೆ ಹಿಂಸೆ ಕೊಡುವುದಕ್ಕಾಗಿ ಪ್ರಯತ್ನ ಕೊಡ್ತಾರೆ. ಆದರೆ ಆಮೇಲೆ ನಾವು ಅರಿಯಬೇಕಾಗಿರೋ ವಿಷಯ, ನಮ್ಮನ್ನು ಬಿಡಿಸುವ ದೇವರು ನಮ್ಮ ಸಂಗಡ ಉಂಟು. ಆಮೇಲೆ ಆತನು ಎಲ್ಲ ದುಷ್ಕೃತ್ಯಗಳಿಂದ ನಮ್ಮನ್ನು ಬಿಡಿಸಿ ಕಾಯ್ದು ಕಾಪಾಡುತ್ತಾರೆ. ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಕೊನೆಯವರೆಗೂ ನಾವು ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಇನ್ನೊಂದು ಕಡೆ ಬರೆದ ಪ್ರಕಾರ ಆಮೇನ್, ಸ್ತೋತ್ರ, ಕರ್ತನ ತನ್ನ ರಾಜ್ಯಕ್ಕೆ ನನ್ನನ್ನು ಆಮೇನ್ ನಿಲ್ಲಿಸಿ ಆಮೇನ್ ಆನಂದದೊಡನೆ ಸಂತೋಷದೊಡನೆ ಕಾಯ್ದು ಕಾಪಾಡುವ ದೇವರಿಗೆ ಆಮೇನ್ ಆನಂದದಿಂದ ನಿಲ್ಲಿಸುವುದಕ್ಕೆ ಶಕ್ತನಾಗಿರುವ ದೇವರಿಗೆ ಸ್ತೋತ್ರ ಎಂಬುದಾಗಿ ಬರೆದಿರುವುದು ನಮಗೆ ಕಾಣಕ್ಕಾಗುತ್ತದೆ. ಆಮೇನ್. ಹಾಗೆ ಇದ್ರೆ ಆಮೇನ್, ಆ ಕರ್ತನಿಗೆ ಯುಗ ಯುಗಾಂತರಗಳಲ್ಲಿಯೂ ಆಮೇಲೆ ಸ್ತೋತ್ರ ಉಂಟಾಗಲಿ ಎಂಬ ಹೇಳಿದರೆ, ಹೌದು, ನಾವು ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಬೇಕಾಗಿದೆ. ಮುಖ್ಯವಾದ ವಿಷಯ, ನಮ್ಮ ನಿತ್ಯ ಜೀವವನ್ನು ಕಾಪಾಡಿ ನಮ್ಮನ್ನು ಆಮೇಲೆ ಶೋಧನೆಗೆ ಒಳಗೊಳ್ಳದಂತೆ, ಹಿಂಜಾರಿ ಹೋಗದಂತೆ, ಪಾಪದಲ್ಲಿ ಬೀಳಾದಂತೆ ಕಾಯ್ದು ಕಾಪಾಡುವ ದೇವರಿಗೆ ಸ್ತೋತ್ರ.
ಸೈತಾನನು ಸುಮ್ಮನೆ ಇರುವುದಿಲ್ಲ. ಅವನ ದುಷ್ಕೃತ್ಯಗಳು ನಮಗೆ ವಿರುದ್ಧವಾಗಿ ಮಾಡುತ್ತಾರೆ, ಹಿಂಸೆ ಮಾಡುತ್ತಾರೆ, ನೋವು ಕೊಡುತ್ತಾರೆ, ಪಾವದಲ್ಲಿ ಬೀಳಿಸುತ್ತಾರೆ. ನಾವು ಅರಿಯಬೇಕಾಗಿರುವುದು, ನಮ್ಮ ಕರ್ತರು ನಮ್ಮ ಕೊನೆ ಉಸಿರುವರೆಗೂ ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ಕಾಯ್ದು ಕಾಪಾಡುವ ನಮ್ಮನ್ನು ಕರೆದ ದೇವರು ನಂಬಿಗಸ್ತನಾಗಿದ್ದಾರೆ, ಮಾರ್ಪಾಡಿಲ್ಲದಿರುವ ಕರ್ತನಾಗಿದ್ದಾರೆ. ಆತನಿಂದ ನಮ್ಮ ಮಕ್ಕಳು ನಿತ್ಯನಾಶಕ್ಕೆ ತಿರುಗಿ ಹೋಗುವುದು ಇಷ್ಟವಿಲ್ಲ. ಅದರಿಂದ ಕರ್ತರು ನಮ್ಮನ್ನು ಎಲ್ಲ ದುಷ್ಟನ ಕ್ರಿಯೆಗಳಿಂದ ಬಿಡಿಸಿ ಕಾಯ್ದು ಕಾಪಾಡುತ್ತಾರೆ. ಈ ವಾಕ್ಯಗಳ ಮೂಲಕವಾಗಿ ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ನಾವು ಆಕಾಶದ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಕೆ ಆಗುತ್ತದೆ. We are blessed. We are really blessed. We are permanently blessed and highly favored. May God bless you.